ನಮ್ಮ ಕಲಬುರಗಿ ನಗರ ಸುಮಾರು 8-9 ಲಕ್ಷ ಜನಸಂಖ್ಯೆ ಇರತಕ್ಕಂಥದ್ದು. ಇಲ್ಲಿವರೆಗೆ ಭೀಮಾ ನದಿಯಿಂದ ನಮಗೆ ನೀರು ಸಪ್ಲೈ ಆಗ್ತಿತ್ತು. ಭೀಮಾ ನದಿಯಿಂದ ನೀರು ಬಹಳ ಕಲುಷಿತವಾದಂತಹ ನೀರು ಬರ್ತವೆ. ಅದು ಕುಡಿಲಿಕ್ಕೆ ಯಾರು ಸಾಧ್ಯನಿಂದ ಕುಡಿಯುವುದೂ ಇಲ್ಲ. ಯಾರು ಮೈ ತೊಳ್ಕೊಂಡ್ರು ಕೂಡ ಮೈ ಇರ್ತದೆ. ನಾನು 2-3 ಸಲ ಇದು ಗಮನ ಸೆಳೆದಿದ್ದೀನಿ ತಮಗೆ. ಇದು ಭೀಮಾ ನದಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 786 ಕಿಲೋಮೀಟರ್ ಹರಿಯುವ ನದಿ. ಕರ್ನಾಟಕದಲ್ಲಿ 289 ಕಿಲೋಮೀಟರ್ ಹರಿಯುತ್ತದೆ. ಎರಡೂ ದಡದಲ್ಲಿ 164 ಹಳ್ಳಿಗಳು, ಲಕ್ಷಾಂತರ ಜನ ಮತ್ತು ಜಾನುವಾರುಗಳು ಭೀಮಾ ನದಿಯನ್ನೇ ನಂಬಿಕೊಂಡು ಕೂತಿದೆ ಇವತ್ತು. ಈ ಮಧ್ಯೆ ಮಹಾರಾಷ್ಟ್ರ ಸರ್ಕಾರದವರು ಸನ್ಮಾನ್ಯ ಅಧ್ಯಕ್ಷರೇ ಜಲಸಂಪನ್ಮೂಲ ಮಂಡಳಿ ಅನುಮತಿಯನ್ನು ಪಡೆಯದೆ ಉಜ್ನಿ ಅಣೆಕಟ್ಟಿನಿಂದ ಹಿನ್ನೀರಿನಲ್ಲಿ ಅಕ್ರಮವಾಗಿ ಸುಮಾರು 25 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಹೊಡೆದು ಶೀನಾ ನದಿಗೆ ನದಿಯನ್ನ ಡೈವರ್ಟ್ ಮಾಡಿದ್ದಾರೆ. ನಮಗೆ ಭೀಮಾ ನದಿ ಒಂದು ಹನಿ ನೀರು ಬರೋದಿಲ್ಲ ಅಧ್ಯಕ್ಷರೇ. ಆ ನದಿ ಡೈವರ್ಟ್ ಮಾಡಿದ್ರೆ ಬಹಳಷ್ಟು ಸಲ ನಾನು ಸರ್ಕಾರದ ಗಮನಕ್ಕೆ ತಂದಿದ್ದೀನಿ. ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ತಂದಿದ್ದೀವಿ. ನೀವು ಸೆಂಟ್ರಲ್ ಟ್ರಿಬ್ಯುನಲ್ಗೆ ಇದು ಹಾಕಿ ಇದನ್ನ ತಡೆ ಹಿಡ್ರಿ. ಅವರು ಬಚಾವತ್ ತೀರ್ಪಿನ ಪ್ರಕಾರ ನಮ್ಗೆ ಎಷ್ಟು ನೀರು ಬರಬೇಕು 15 TMC ನೀರು ಬರಬೇಕು. ಅದ್ರ ಪ್ರಕಾರ ಏನಪ್ಪ ಅಂದ್ರೆ ನೀರು ಬರ್ತಾ ಇಲ್ಲ ನಮಗೆ. ಈಗ ನಾವು ಬರ್ತಕ್ಕಂಥ ನೀರು ಸನ್ಮಾನ್ಯ ಅಧ್ಯಕ್ಷರೇ ಈ ನಮ್ಮ ನಾರಾಯಣಪುರ ಡ್ಯಾಂನಿಂದ, ಆಲ್ಮಟ್ಟಿ ಡ್ಯಾಂನಿಂದ, ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ನಿಂದ ಕೆನಾಲ್ಗಳೇನಿವೆ, ವೇಸ್ಟ್ ವಾಟರ್, ಆ ಗದ್ದಿಗೆ ಹೊಡೆದಿರ್ತಕ್ಕಂಥ ಔಷಧನ ಸಿಂಪಡಿಸಿರ್ತಕ್ಕಂಥದ್ದು, ಗೊಬ್ಬರ ಹಾಕಿರ್ತಕ್ಕಂಥ ವೇಸ್ಟ್ ವಾಟರ್ನ ಹರಿದು ಬಂದು ಭೀಮಾ ನದಿಗೆ ಸೇರ್ತದೆ. ಆ ಭೀಮಾ ನದಿಗೆ ಬರ್ತಕ್ಕಂಥ ನದಿ ಏನಪ್ಪ ಕೆನಾಲ್ಗಳಿಂದ IBC ಇಂಡಿ ಬ್ರಾಂಚ್ ಕೆನಾಲು, MBC ಮುದುಬಾಳ ಬ್ರಾಂಚ್ ಕೆನಾಲು, SBC ಶಾಪೂರ್ ಬ್ರಾಂಚ್ ಕೆನಾಲು, JBC ಜೇವರ್ಗಿ ಬ್ರಾಂಚ್ ಕೆನಾಲು, ಇವೆಲ್ಲ ಕೆನಾಲ್ಗಳಿಂದ ನೀರು ಹರಿದು ಬರ್ತವೆ. 13 ಬ್ಯಾರೇಜ್ಗಳನ್ನು ಕಟ್ಟಿದ್ದಾರೆ. ನೀರು ನಿಂತಿರ್ತವೆ. ನೀರು ನಿಂತು ಹಣಸ್ಗಡ್ತದ್ರೆ ಅದು ಕುಡಿಲಿಕ್ಕೆ ಎಮ್ಮಿ ದನಕರುಗಳನ್ನು ಕುಡಿಯಂಗಿಲ್ಲ. ಅದು ಏನಾಗಬೇಕು ಹೇಳಿ. ಈಗ ಇಲ್ಲಿ 1 ಮಿನಿಟ್ ನಾನು ಕೇಳ್ರೆ ಸನ್ಮಾನ್ಯ ಅಧ್ಯಕ್ಷರೇ, ಇದು ಒಂದು ಗುಲ್ಬರ್ಗದಿಂದ ಡ್ರೈನೇಜ್ ವೇಸ್ಟ್ ವಾಟರ್ ಕೂಡ ಆ ನಮ್ಮ ಏನು ಗುಲ್ಬರ್ಗ ನೀರು ಸಪ್ಲೈ ಮಾಡ್ತದೆ ಅದರ ಮೇಲ್ಗಡೆ ಹರಿತದೆ. ಅದು ಕೂಡ ಅಲ್ಲಿ ಹೋಗಿ ಕಲಿತದೆ. ಆ ನೀರು ಯಾರು ಕುಡಿಲಿಕ್ಕೆ ಆಗೋದಿಲ್ಲ. ವಾಟರ್ ಪ್ಲಾಂಟ್ ನಿಂದ ನೀರು ಕುಡಿತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಬಹಳಷ್ಟು ಆರೋಗ್ಯದ ಹದಿಗಟ್ಟಿದೆ. ನನ್ನ ಕಾನ್ಫರೆನ್ಸ್ ನಲ್ಲಿ ಬರ್ತಕ್ಕಂಥದ್ದು ನಾರ್ತ್ ಮತ್ತು ಸೌತ್ ನಲ್ಲಿ. ಆದ ಕಾರಣ ಬಹಳಷ್ಟು ಸಲ ನಾನು ವಿಧಾನ ಪರಿಷತ್ ಸದಸ್ಯ ಇದ್ದಕ್ಕೂ ಕೂಡ ಹೇಳಿದ್ದೀನಿ, ಮಹಾರಾಷ್ಟ್ರದವರು ನಮಗೆ ನ್ಯಾಯ ಒದಗಿಸಿದೆ. ಅನ್ಯಾಯವಾಗಿ ನಮ್ಮ ನದಿ ನೀರನ್ನ ಅವರು ಸುರಂಗ ಮೂಲಕ ಉಜ್ಜಯಿನಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಭೀಮಾ ನದಿ ಸತ್ತಿದೆ. ಭೀಮಾ ನದಿಯಲ್ಲಿ ನೀರಿಲ್ಲ. ಆದ ಕಾರಣ ನಾವು ಕಳಕಳಿ ಸರ್ಕಾರಕ್ಕೆ ವಿನಂತಿ ಏನ್ ಮಾಡ್ಕೋತೀನಂದ್ರೆ, ನಮಗೆ ಒಂದು ಬಚಾವತ್ ಪ್ರಕಾರ ಏನು ಕೃಷ್ಣಾ ಆಲ್ಮಟ್ಟಿ ಡ್ಯಾಂನಲ್ಲಿ 3 TMC ನೀರು ಕುಡ್ಲಿಕ್ಕೆ ನೀರಿದೆ. ಇವತ್ತು ನಾರಾಯಣಪುರದಿಂದ ಕೊಪ್ಪಳ ಮತ್ತು ರಾಯಚೂರಿಗೆ ನೀರು ತೆಗೆದುಕೊಂಡು ಹೋಗಿದ್ದಾರೆ. ನಮಗೂ ಕೂಡ ನಾರಾಯಣಪುರ ಡ್ಯಾಂನಿಂದ 2150 ಕೋಟಿ ಪ್ರಾಜೆಕ್ಟ್ ಆಗ್ತದೆ. ಅದು ಅಫ್ಜಲ್ಪುರ್ ಮತ್ತು ಜೇವರ್ಗಿ, ಸೇಡಂ, ಚಿತ್ತಾಪುರ್, ಆಳಂದ್, ಗುಲ್ಬರ್ಗಾ ಸೌತ್ಗೆ ಆ ಕುಡಿಯುವ ನೀರನ್ನ ಡೈರೆಕ್ಟ್ ಆಗಿ ನಾರಾಯಣಪುರದಲ್ಲಿ ಶುದ್ಧ ನೀರು, ಆ ನೀರನ್ನ ಏನಪ್ಪ ಅಂದ್ರೆ ತಂದು ನೀರು ಕುಡಿಸಿದ್ರೆ ನಮ್ಮ ಜನ ಉಳಿತಾರೆ. ನೀರು ನಮ್ಗೆ ಕುಡ್ಲಿಕ್ಕೆ ಬರೋದಿಲ್ಲ. ದಯಮಾಡಿ ನಾನು ಸರ್ಕಾರದ ಗಮನವನ್ನ ಸೆಳಿತಕ್ಕಂಥದ್ದು. ದಯವಿಟ್ಟು ಇದು ಬಹಳ ಸಲ ಅಧ್ಯಕ್ಷ ದಯಮಾಡಿ ಕೇಳಿದ್ರು. ಬಹಳ ಗಂಭೀರ ಸಮಸ್ಯೆ ಇದೆ. ವಾತಾವರಣ ಹದಿಗಟ್ಟಿದೆ. ಯಾರು ನೀರು ಕುಡ್ಲಿಕ್ಕೆ ಬರಲ್ಲ. ಜನ ಸಾಯ್ತಾರೆ. ಆರೋಗ್ಯ ಹದಿಗಟ್ಟಿದೆ ಆ ನೀರಿನಿಂದ. ಆದ ಕಾರಣ ನಾನು ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ. ಆಯ್ತು, ಈಗ ಉತ್ತರ ಕೊಡ್ಲಿ ಮಂತ್ರಿಗಳು. 15 TMC ಏನ್ ನಮ್ಮ ಪಾಲು ಬರಬೇಕು. ಆಯ್ತು, 15 TMC ನೀರು ಏನಪ್ಪ ಅಂದ್ರೆ ಭೀಮಾ ನದಿಗೆ ಬರಬೇಕದು. ಅವರು ಮಹಾರಾಷ್ಟ್ರದವರು ಮೋಸ ಮಾಡಿದ್ದಾರೆ. 15 TMC ನೀರನ್ನ ಸುರಂಗ ಮೂಲಕ ತೆಗೆದುಕೊಂಡಿದ್ದಾರೆ. ನಾವು ಸೆಂಟ್ರಲ್ ಟ್ರಿಬ್ಯುನಲ್ಗೆ ಹೋಗಿ ಅದನ್ನ ನೀರು ತರ್ತಕ್ಕಂಥ ಕೆಲಸ ಆಗ್ಬೇಕು. ಒಂದು ಎರಡನೇದು ಏನಪ್ಪ ಅಂದ್ರೆ ಶುದ್ಧ ಕುಡಿಯುವ ನೀರು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ನಲ್ಲಿ ಇಡೀ ಏಷ್ಯಾ ಖಂಡದಲ್ಲಿ 2ನೇ ದೊಡ್ಡ ಪ್ರಾಜೆಕ್ಟ್ ಅದು. ಆ ಕುಡಿಯುವ ನೀರನ್ನೇನಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಜನರಿಗೆ ಆ ನೀರನ್ನ ಕುಡಿಯುವ ಶುದ್ಧ ನೀರನ್ನ ಒದಗಿಸಬೇಕು ಅಂತ ಹೇಳಿ